ಅದೆಲ್ಲ ನಮಗೆ ಬಂದು ಕೇಳಿ ವಿಡಿಯೋ ಮಾಡ್ತಾರೆ. ಸಾರಿ ಕಣಿ ಒಂದು ನಿಮಿಷ ಸ್ಲೋ ಮಾರ್ಚ್. ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ಹಿಂದೂಗಳ ಧರ್ಮದ ಎಲ್ಲರೂ ಪೂಜಿಸುವಂಥ ಒಂದು ದೇವರು. ಅದು ಇತಿಹಾಸ ಅಂದರೆ ಅದು ಸಾವಿರಾರು ವರ್ಷದಿಂದ ಇತಿಹಾಸ ಹೊಂದಿರೋದು. ಅದಕ್ಕೋಸ್ಕರ ನಾವು ಅದನ್ನು ಅಲ್ಲಿ ಒಂದು ಅಪಚಾರ ನಡೀತಾ ಅಂತಂದಾಗ ಅಲ್ಲಿ ತೋಡಿದಾಗ ಸಿಕ್ತಾಗ ಅಲ್ಲಿ ಸಿಕ್ಕಿರೋದು ಪುರುಷಂದು ತಾನೇ ಇವಾಗ ಅವರು ನಾಳೆ ದಿನ DC ಆಫೀಸ್ಲದ ಅಂತಾರೆ ಅವರು ಮುಸುಕ್ದಾರಿಗಳು. ಅದನ್ನು ಉಣ್ಸಕ್ಕದ್ದ ನಾವು ಅವ್ರು ಹೇಳ್ದಂಗೆ ತೋಡ್ಕೊ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಅಧ್ಯಯನ ಮಾಡಬೇಕು. ನಮ್ಮ ಹಿಂದೂಗಳ ದೇವಸ್ಥಾನ ನಾವೆಲ್ಲ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ, ಅದನ್ನು ಉಳಿಸ್ಬೇಕು. ಈಗ ಧರ್ಮಸ್ಥಳ ಅಂತಂದಾಗ ಸರ್ಕಾರನೇ ಮಾಡೋಕ್ಕಾಗಲ್ಲ ಅಂಥ ಕೆಲಸಗಳನ್ನ ನಮ್ಮ ಹೆಗ್ಡೆಯವ್ರು ಮಾಡಿದ್ದಾರೆ. ಮಕ್ಕಳಿಗೆ ಓದೋಕ್ಕೆ ಆಗಲಿ, ಒಂದು ವಿಕಲಚೇತನರಿಗಾಗಲಿ, ಅಂಗವಿಕಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಮನೆ ಇಲ್ಲದವ್ರಿಗೆ ಮನೆಗಳಾಗಿದ್ದಾವೆ, ಪ್ರತಿಯೊಂದು ಉಪಯೋಗ ಆಗಿದೆ ಅದನ್ನು ನಾವು ಯಾವತ್ತಿಗೂ ನಾವು ನಂಬಲ್ಲ. ತನಿಖೆ ಮಾಡ್ತಾವ್ರಲ್ಲ, ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗಲಿ, ತನಿಖೆ ಮಾಡ್ತಾವ್ರಲ್ಲ, ಆದ್ರೆ ಮಾತ್ರ ಇದನ್ನಂತೂ ನಾವು ಖಂಡಿಸ್ತೀವಿ ನಾವು ಹಿಂದೂಗಳ ನಂಬಿಕೆ ಇಟ್ಕೊಂಡು ನಾವು ಒಂದು ಪೂಜೆ ಮಾಡ್ತಾಯಿದ್ದೀವಿ. ಅದಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಆದಷ್ಟು ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು. ಯಾರು ತಪ್ಪಿಸ್ತಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಆ ಮುಸ್ಗ ಹಾಕೊಂಡು ನಾಳಕ DC ಆಫೀಸ್ಲದ ಅಲ್ಲದ ಇಲ್ಲದ ಅಂತ ನಾವು ಹೇಳ್ದಂಗೆ ತೋಡಕದ್ದ ಹೇಳಿ ಆಗಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಆಗಬಾರ್ದು ಅಂತ ನಾವು ಹೇಳಲ್ಲ. ಏನಂತಂದ್ರೆ ಹೆಗ್ಡೆಯವ್ರ ಬಗ್ಗೆ ತಪ್ಪು ಹೇಳಿದ್ರೆ ಮಾತ್ರ ನಾವಂತೂ ನಂಬಲ್ಲ ಹಿಂದೂಗಳ ದೇವಸ್ಥಾನ ಅದು. ನಾವು ಸಾವಿರಾರು ವರ್ಷದಿಂದ ನಮ್ಮ ಹಿರಿಕರು, ನಮ್ಮ ತಂದೆ ತಾಯಿಗಳು ಪ್ರತಿಯೊಬ್ಬರು ಪೂಜೆ ಮಾಡ್ಕೊ ಬಂದಿರೋಂಥ ದೇವರು ಅದು. ಅದನ್ನಂತೂ ತಪ್ಪು ಅನ್ಕೊ ಹೋಯ್ತಾ ಇದ್ರೆ 7 ತಾಸು ತೋಡ್ಕೊ ಹೋಯ್ತಾವ್ರ. ತೋಡ್ಕೊ ಆದ್ರೆ ಅಲ್ಲೇನು ಸಿಕ್ಕಿಲ್ವಲ್ಲ ಸಿಕ್ಕಿದ್ದ ಅಲ್ಲಿ ಏನಾರು ಸಿಕ್ಕಿದ್ದ, ನಿಧಿ ಸಿಕ್ಕಿದೆ. 6 ಅಡಿ 3 ಅಡಿ ಗುಂಡಿ ಸಿಕ್ಕುತ್ತಾ ಪಾತಾಳ ಕಡೆ ತೋಡ್ತಾರಲ್ಲ, ಏನು ಬುದ್ಧಿ ಇಲ್ವಾ ಅಷ್ಟು ತೋಡಿದ್ರೆ ಅದು ಸರ್ಕಾರಕ್ಕೆ ವೇಸ್ಟ್. ಅದು ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ವೇಸ್ಟ್. ದುಡ್ಡು ಅಮೌಂಟು ದಿಕ್ಕಪ್ಸಕ ಅಮೌಂಟು ದಿಕ್ಕಪ್ಸಕ ಪ್ರತಿಯೊಂದು. ಈಗ ಯಾವುದೇ ಬಿಡು ಒಂದು ಖರ್ಚಾಗುತ್ತೆ ತಾನೆ ಮಾಡ್ತೀವಿ ಅಂದರೆ ಎಲ್ಲರಿಗೂ ಖರ್ಚಾಗುತ್ತೆ. ಮಾಡಲಿ, ತನಿಖೆ ಮಾಡಲಿ, ಅದು ಯಾವ ಥರ ಆಗಬೇಕು ಅದಕ್ಕೆ ಮಾಡಲಿ. ಅದಕ್ಕಂತ ಮೇಲಧಿಕಾರಿಗಳೆಲ್ಲ ಇದ್ದಾರೆ, ಎಲ್ಲರೂ ಓಸಿ ಬುದ್ಧಿನ ತಿಳ್ಕೊಂಡು ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಗೀತಾ ಅಂತ.